ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಾನೂಸ್ ವ್ಲಾಗ್ಸ್. ಇವತ್ತಿನ ವ್ಲಾಗಲ್ಲಿ ನಾನು ಮೊಳಕೆ ಕಾಳಿನ ಸಾಂಬಾರು ಹೇಗೆ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಇಲ್ಲಿ ಎಲ್ಲ ಥರದ ಕಾಳನ್ನು ನಾನು ಮೊಳಕೆ ಕಟ್ಟಿದ್ದೀನಿ. ಹೆಸರು ಕಾಳು, ತಣ್ಣಿ ಕಾಳು ಮತ್ತು ಹುರುಳಿಕಾಳು, ಕಡಲೆಕಾಳು ಇಷ್ಟನ್ನು ನಾನು ಈ ಥರ ಮೊಳಕೆ ಕಟ್ಕೊಂಡಿದ್ದೀನಿ. ಈ ಮೊಳಕೆ ಕಾಳನ್ನ ತಿಂದರೆ ಏನೇನು ಉಪಯೋಗ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ. ಬರೀ ಸಾಂಬಾರು ಮಾಡಿ ತಿನ್ನೋದು ಮಾತ್ರ ಮುಖ್ಯ ಅಲ್ಲ, ಅದರಿಂದ ಏನು ಬೆನಿಫಿಟ್ಸ್ ನಮ್ಮ ಹೆಲ್ತಿಗೆ ಅನ್ನೋದನ್ನು ಕೂಡ ನಾವು ತಿಳ್ಕೊಬೇಕು. ಫಸ್ಟ್ನೇದಾಗಿ ಇದು ಜೀರ್ಣಕ್ರಿಯೆನ ಜಾಸ್ತಿ ಮಾಡುತ್ತೆ. ಈ ಮೊಳಕೆ ಕಾಳುಗಳಲ್ಲಿ ಒಮೆಗಾ 3 ಇರೋದ್ರಿಂದ ಕಾನ್ಸ್ಟಿಪೇಷನ್ ಇರೋರು, ಅತಿಸಾರ ಅಥವಾ ಕರುಳಿನ ಕ್ಯಾನ್ಸರ್ ಆಗದೆ ಇರೋ ಥರ ಇದು ತಡೆಗಟ್ಟುತ್ತೆ. ಇದು ರಕ್ತದಲ್ಲಿ ಸಕ್ಕರೆಯನ್ನು ಕಡಿಮೆ ಮಾಡುತ್ತೆ. ಡಯಾಬಿಟಿಸ್ ಇರೋರಿಗೆ ಗ್ಲೂಕೋಸ್ ಲೆವೆಲ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಹೃದಯದ ಆರೋಗ್ಯನೂ ಕೂಡ ಇದು ಕಾಪಾಡುತ್ತೆ. ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ ಈ ಮೊಳಕೆ ಕಾಳು. ಅದಲ್ಲದೆ ನಮ್ಮ ಕೂದಲಿಗೂ ಇದು ತುಂಬಾ ಒಳ್ಳೆಯದು. ವಿಟಮಿನ್ ಸಿ ಇರೋದ್ರಿಂದ ಕೂದಲು ಬೆಳೆಯೋದಕ್ಕಾಗಲಿ, ಹೊಟ್ಟು ಆಗಲಿ, ಕೂದಲು ರಫ್ ಆಗಿದ್ದರೆ ಅದಕ್ಕೆಲ್ಲ ಇದು ಮೊಳಕೆ ಕಾಳು ತುಂಬ ಒಳ್ಳೆಯದು. ಮತ್ತು ಮೇಯ್ನಾಗಿ ಗರ್ಭಿಣಿಯರು ಈ ಮೊಳಕೆ ಕಾಳು ತಿನ್ನೋದ್ರಿಂದ ಮಗುವಿಗೆ ಬೆಳವಣಿಗೆ ಆಗೋದಕ್ಕೆ ಸಹಾಯ ಮಾಡುತ್ತೆ. ಮತ್ತು ಇದು ಮತ್ತು ನಮ್ಮ ಕಣ್ಣಿನ ಆರೋಗ್ಯನೂ ಕೂಡ ಇದು ಕಾಪಾಡುತ್ತೆ. ಇಷ್ಟೆಲ್ಲ ಒಳ್ಳೆ ಇರೋ ಅಂಶನ ಅಟ್ಲೀಸ್ಟ್ ಸಾಂಬಾರು ಮತ್ತು ಪಲ್ಯ ಮಾಡ್ಕೊಳ್ಳಿ, ಅಥವಾ ಸಲಾಡ್ ಥರ ಮಾಡ್ಕೊಂಡು ಬೇಕಾದರೂ ತಿನ್ಬೋದು. ಇವತ್ತು ನಾನು ಈ ಮೊಳಕೆ ಕಾಳಿನ ಸಾಂಬಾರು ಹೇಗೆ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಈ ಎಲ್ಲ ಕಾಳನ್ನು ತಗೋಬೇಕು. ಇದನ್ನು ಸ್ವಲ್ಪ ಉಪ್ಪು ಮತ್ತು ನೀರು ಹಾಕ್ಕೊಂಡು 1 ವಿಷಲಷ್ಟು ಕೂಗಿಸ್ಕೊತಾ ಇದ್ದೀನಿ ನಾನು. ಇಲ್ಲಿ ನಾನು ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಕಾಯಿ ಮತ್ತು ಈರುಳ್ಳಿ, ಹುರಿಗಡಲೆ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇಲ್ಲಿ 1 ಈರುಳ್ಳಿ, 1 ಟೊಮೆಟೊ, 2 ಬೆಳ್ಳುಳ್ಳಿ, ಸ್ವಲ್ಪ ಕಾಯಿ ಇಷ್ಟನ್ನು ಹಾಕಿ, ಹುರಿಗಡಲೆ ಇಷ್ಟನ್ನು ಹಾಕಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಈ ಥರ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಹಸಿ ಸಾಂಬಾರು ಅನಿಸಲ್ಲ. ನೋಡಿ, ಈ ಥರ 1 ವಿಷಲ್ ನಾನು ಕಾಳನ್ನ ಬೇಯಿಸ್ಕೊಂಡಿದ್ದೀನಿ. ನೀವು ಡೈರೆಕ್ಟಾಗಿ ಬೇಕಿದ್ದರೂ ಹಾಕೋಬೋದು, ಇಲ್ಲ ಈ ಥರ 1 ವಿಷಲ್ ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಂಡು ಕೂಡ ಸಾಂಬಾರು ಮಾಡ್ಕೋಬೋದು. ನಾನು ಇದನ್ನು ಇವಾಗ ರುಬ್ಕೊಂಡಿದ್ದೀನಿ. ಒಂದು ಪಾತ್ರೆ ತೊಗೊಳ್ಳಿ, ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. 1 ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಇವಾಗ ರುಬ್ಬಿರೋ ಅಂಥ ಮಸಾಲೆನ ಹಾಕೋಬೇಕು. ಇದನ್ನು ಅಷ್ಟೇ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡ್ಮೇಲೆ 2 ಟೇಬಲ್ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ, 2 ಟೇಬಲ್ ಸ್ಪೂನ್ ಆಗೋಷ್ಟು ಕೊರಿಯಂಡರ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಅಷ್ಟನ್ನು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ ಎಣ್ಣೆಲೇ. ನಿಮಗೆ ಬೇಕು ಅನ್ನೋರು ಆಲೂಗಡ್ಡೆ ಮತ್ತು ಬದನೆಕಾಯಿನೂ ಬೇಕಿದ್ರೆ ಹಾಕೋಬೋದು. ಕೆಲವ್ರಿಗೆ ಅಲರ್ಜಿ ಇರುತ್ತೆ, ಅವರು ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ. ನಾನು ಅಲರ್ಜಿ ಇರೋದ್ರಿಂದ ಅದೆರಡನ್ನೂ ಹಾಕ್ಕೊಂಡಿಲ್ಲ. ಇವಾಗ ಕಾಳು ಬೇಯಿಸಿರೋ ನೀರನ್ನ ಹಾಕ್ಕೊಂಡೆ. ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೋಬೋದು. ಸ್ವಲ್ಪ ಉಪ್ಪಾಕಿ ಕುದಿಯೋದಕ್ಕೆ ಬಿಡಿ. ಈ ಥರ ಚೆನ್ನಾಗಿ ಕುದಿಬೇಕು. ಕುದ್ದಿದ್ದಾದಮೇಲೆ ಬೇಯಿಸ್ಕೊಂಡಿರೋ ಅಂಥ ಕಾಳನ್ನ ಇಲ್ಲ ಹಾಕ್ಕೊತಾ ಇದ್ದೀನಿ. ಕಾಳು ಹಾಕಿದ ಮೇಲೆ ಜಾಸ್ತಿ ಬೇಯಿಸೋದಕ್ಕೆ ಹೋಗಬೇಡಿ, ಕಾಳೆಲ್ಲ ಫುಲ್ ಬೆಂದೋಗುತ್ತೆ. 5ರಿಂದ 7 ನಿಮಿಷ ಬೇಯಿಸ್ಕೊಂಡಿದ್ಮೇಲೆ ಸಾಂಬಾರು ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇಷ್ಟಪಟ್ಟು ತಿಂತೀರಾ. ತುಂಬ ಹೆಲ್ತ್ ಬೆನಿಫಿಟ್ಸ್ ಇರೋ ಅಂಥ ಈ ಕಾಳನ್ನ ಉಪಯೋಗಿಸಿ ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.